ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋವಿನಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥ ಮೆಸೇಜಸ್ ಏನಿದೆ ದೈವದಿಂದ ಹಾಗೂ ಟ್ಯಾರೋ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 2 ಸ್ಟೋನ್ಸ್ನ ತೋರಿಸ್ತಾ ಇದ್ದೀನಿ. 2ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಎಮೆಥಿಸ್ಟ್ ಸ್ಟೋನ್ ಮತ್ತು ಇದು ಬ್ಲ್ಯಾಕ್ ಟೋರ್ಮಲಿನ್ ಸ್ಟೋನ್. 2ರಲ್ಲಿ ಒಂದು ಸ್ಟೋನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೂ ನಿಮಗೆ ತಲುಪುವ ಮೆಸೇಜಸ್ ಏನಿದೆ ದೈವದಿಂದ ಅಂತ ನಾವು ಚೆಕ್ ಮಾಡೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಚಾನಲ್ ಹೆಸರು ಸುನೀತಾ ರಾಣಿ ಸೈಕಾಲಜಿಸ್ಟ್. ಯೂಟ್ಯೂಬ್ನಲ್ಲಿ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಹಾಗೂ ಯಾವುದೇ ವೀಡಿಯೋಸು ನಿಮಗೆ ಮಿಸ್ ಆಗೋದಿಲ್ಲ. ಸೊ ಇದರಿಂದ ನನಗೆ ನಿಮ್ಮ ಸಪೋರ್ಟ್ ಕೂಡ ಸಿಕ್ಕಾಗುತ್ತೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಎಂದಿನಂತೆ ನಾನು ಮೊದಲನೆಯ ಸ್ಟೋನ್ನ ರೀಡಿಂಗ್ ಮಾಡ್ತಾಯಿದ್ದೀನಿ. ನಿಮಗೆ ಏನು ತಲುಪಲಿದೆ, ಮೆಸೇಜಸ್ ಏನಿದೆ ದೈವದಿಂದ, ವಾಟ್ ಈಸ್ ದ ಮೆಸೇಜ್ ಫ್ರಮ್ ದ ಯೂನಿವರ್ಸ್ ಫಾರ್ ಯೋರ್ ಪ್ರೆಸೆಂಟ್ ಸಿಚುವೇಶನ್ ಅಂತ ಚೆಕ್ ಮಾಡಿ ಹೇಳ್ತೀನಿ. ಏನಾದರೂ ಬರ್ಬೋದು. ಲೆಟ್ಸ್ ಸಿ ಏನು ಬರುತ್ತೆ ನಿಮಗೆ ಅಂತ. ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ರಿನ್ಯೂವಲ್ ಕಾರ್ಡ್ ಬರ್ತಾ ಇದೆ. ಇದನ್ನು ನಾವು ಜಡ್ಜ್ಮೆಂಟ್ ಕಾರ್ಡ್ ಅಂತಲೂ ಹೇಳ್ತೀವಿ. ರಿನ್ಯೂವಿಂಗ್ ದ ಪಾಸ್ಟ್ ವಿತ್ ಕಂಪ್ಯಾಷನ್ ಆ್ಯಂಡ್ ಫಾರ್ಗಿವ್ನೆಸ್, ಟೈಮ್ ಟು ಹೆಡ್ ಇನ್ ಅ ನ್ಯೂ ಡೈರೆಕ್ಷನ್, ಕ್ಲಾರಿಟಿ ಆನ್ ಯೋರ್ ಲೈಫ್ ಪರ್ಪಸ್, ಇನ್ ಯೋರ್ ಹಾರ್ಟ್, ಯು ನೋ ವಾಟ್ ಟು ಡೂ. ಇದರ ಅರ್ಥ ಏನು ಅಂದರೆ, 1 ಸೆಕೆಂಡ್, ಐ ಜಸ್ಟ್ ಕಮ್ ಬ್ಯಾಕ್. ಡಿಸ್ಟರ್ಬೆನ್ಸ್ ಇದೆ, ಸೊ ತುಂಬ ಡಿಸ್ಟರ್ಬೆನ್ಸ್ ಇದೆ. ಸಾರಿ, ಬಿಕಾಸ್ ಮಕ್ಕಳು ತುಂಬ ಗಲಾಟೆ ಮಾಡ್ತಾಯಿದ್ರು, ಅದರಿಂದ ನಾನು ವಿಂಡೋಸ್ನೆಲ್ಲ ಕ್ಲೋಸ್ ಮಾಡಬೇಕಾಯಿತು. ಸೊ ಕಂಟಿನ್ಯೂ ಮಾಡ್ತೀನಿ. ರಿನ್ಯೂವಲ್ ಬರ್ತಾ ಇರೋದ್ರಿಂದ ಇದರ ಅರ್ಥ ಏನು ಅಂದರೆ, ನಿಮ್ಮ ಲೈಫ್ನಲ್ಲಿ ಆ ಒಂದು ಒಳ್ಳೆಯ ಬದಲಾವಣೆ ಬರ್ತಾ ಇದೆ ಅಂತಲೇ ತೋರಿಸ್ತಾ ಇದೆ. ಅಂದರೆ ನಿಮ್ಮ ಕಷ್ಟದ ಟೈಮು ಈಡೇರಿದೆ, ಅಂದರೆ ಸ್ಟಾಪ್ ಆಗಿ ಯುವರ್ ಪ್ರೋಗ್ರೆಸ್ಸಿಂಗ್ ಫಾರ್ವರ್ಡ್ ಅಂತಲೂ ಹೇಳ್ಬೋದು. ನಿಮ್ಮ ಲೈಫ್ನಲ್ಲಿ ಅತ್ಯಮೂಲ್ಯವಾಗಿರುವಂಥ ವಿಷಯಗಳು ನಡೆಯಲಿದೆ. ಪ್ರಾಬ್ಲಮ್ಸ್ ಬಗೆಹರಿದಿದೆ ಈಗಾಗಲೇ. ಹಾಗೂ ನಿಮ್ಮ ಗುಡ್ ಕರ್ಮಾಸ್ ಇವಾಗ ಆನ್ಸರಬಲ್ ಆಗಿದೆ ಅಂತಲೂ ಹೇಳ್ಬೋದು. ಒಳ್ಳೆಯ ವಿಷಯಗಳು ನಡೆಯುವಂಥ ಟೈಮ್ ಬಂದಿದೆ. ಅದಾದ ನಂತರ ನಿಮಗೆ ಆ ರೀತಿಯಾದ ಒಂದು ವಾಂಡ್ ಸಿಕ್ಕಿದೆ. ಇದರ ಅರ್ಥ ಏನು ಅಂದರೆ, ನಿಮ್ಮಲ್ಲಿ ಆ ಒಂದು ಪವರ್ ಕೂಡ ಸಿಕ್ಕಿದೆ. ಒಂದು ಹೆಲ್ತ್ ಕಾಂಪ್ಲಿಕೇಶನ್ಸ್ ಇದ್ದರೆ ಹೆಲ್ತ್ ಸರಿ ಹೋಗಬೇಕು. ಹಾಗೂ ಕ್ರಿಯೇಟಿವಿಟಿಯಾಗಿ ಏನಾದರೂ ನೀವು ಮಾಡಬೇಕು ಅಂತ ಇದ್ದೀರಾ, ಏನಾದರೂ ಶುರು ಮಾಡಬೇಕು ಅಂತ ಇದ್ದೀರಾ, ಏನಾದರೂ ವಿಚಾರವಾಗಿ ಕೈ ಹಾಕಬೇಕು ಅಂತ ಇದ್ದೀರಾ ಅಂದರೆ ಇವತ್ತಿಂದ 2-3 ಮಂತ್ಸ್ ಚೆನ್ನಾಗೇ ಇರುತ್ತೆ ಟೈಮ್. ಸೊ ಯು ಕ್ಯಾನ್ ಯುಟಿಲೈಸ್ ಫಾರ್ ಯೋರ್ ಓನ್ ಗ್ರೋತ್. ನಿಮ್ಮ ಏಳಿಗೆಗೇ ಯೂಸ್ ಮಾಡಬೇಕಾಗತ್ತೆ ನೀವು. ಹೈ ಪ್ರೀಸ್ಟೆಸ್ ಬರ್ತಾ ಇದೆ. ಮೆಡಿಟೇಟ್ ಆ್ಯಂಡ್ ಟರ್ನ್ ಇನ್ವರ್ಡ್ ಟು ಡಿಸ್ಕವರ್ ಯೋರ್ ಸೋಲ್ಸ್ ಟ್ರೂ ಡಿಸೈರ್ ಅಂತ ಮೆಸೇಜ್ ಬಂದಿದೆ. ನಿಮಗೆ ಏನು ಮಾಡಬೇಕು, ನಿಮ್ಮ ಹೈಯರ್ ಪರ್ಪಸ್ ಏನು ಲೈಫ್ನಲ್ಲಿ ಅನ್ನೋದ್ರ ಬಗ್ಗೆ ಹುಡುಕಾಟ ಇರಬೇಕು ಇವಾಗ. ಅಂದರೆ ನಿಮ್ಮ ಲೈಫ್ನಲ್ಲಿ ಇನ್ನೂ ಅದ್ಭುತವಾದ ಗಳಿಗೆ ಬಂದಾಗ ಚಿಕ್ಕದಾಗಲ್ಲ ಥಿಂಕ್ ಮಾಡುವಂಥದ್ದು, ದೊಡ್ಡ ವಿಷಯಗಳ ಕಡೆಗೆ ನಿಮ್ಮ ಗಮನ ಇರಬೇಕಾಗತ್ತೆ. ಹಾಗೂ ನಿಮ್ಮ ಇಂಟೆಲೆಕ್ಚುಯಲ್ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ಳಿ. ಇದರ ಅರ್ಥ ಏನು ಅಂದರೆ, ತುಂಬ ಮೆಡಿಟೇಷನ್ ಮಾಡುವಂಥದ್ದು ಹಾಗೂ ವಿದ್ಯೆಗೆ ಇಂಪಾರ್ಟೆನ್ಸ್ ಕೊಡಿ. ಏನಾದರೂ ಓದುವಂಥದ್ದು, ಏನಾದರೂ ಕೋರ್ಸ್ ಮಾಡ್ಕೊಳ್ಳುವಂಥದ್ದು. ಸೊ 3 ಮಂತ್ಸ್ ನಿಮ್ಮ ವಿಚಾರವಾಗಿ ನಾನು ಅದ್ಭುತವಾದ ಗ್ರೋತ್ ನೋಡ್ತಾ ಇದ್ದೀನಿ. ಸ್ಪೆಷಲಿ ಕರಿಯರ್ ಪಾತಲ್ಲಿ ನೀವು ಉನ್ನತ ಮಟ್ಟದ ಒಂದು ಸ್ಥಾನಕ್ಕೆ ಖಂಡಿತವಾಗ್ಲೂ ಹೋಗ್ತೀರಾ. ಹಾಗೂ ನಿಮ್ಮ ಪ್ರಾಬ್ಲಮ್ಸ್ ಬಗೆಹರಿದಿದೆ. ಹೊಸ ವಿಷಯಗಳು ನಡೆಯುವಂಥ ಟೈಮ್ ಬಂದಿದೆ. ನಿಮ್ಗೇನು ಮಾಡಬೇಕು ಅನ್ನೋ ಆಸೆ ಇದೆ ಅಂದರೆ ನೀವು ಅದನ್ನು ಈಡೇರಿಸ್ಕೋಬಹುದು ಎಫರ್ಟ್ಸ್ ಹಾಕೋದ್ರಿಂದ ಅಂತಲೇ ತೋರಿಸ್ತಾ ಇದೆ. ನಿಮಗೆ ಏನು ಸಾಧನೆ ಮಾಡಬೇಕು ಅನ್ನೋ ಆಸೆ, ಕೋರಿಕೆ ಇದೆ ಅಂತ 3 ಮಂತ್ಸ್ ಒಳಗಡೆ ಏನನ್ನು ಸಾಧನೆ ಮಾಡಬೇಕು, ನಿಮ್ಗೊಂದು ಗೌರ್ಮೆಂಟ್ ಜಾಬ್ ಬೇಕಾ ಅಥವಾ ನಿಮ್ಗೊಂದು ಒಳ್ಳೆ ಕೆಲಸ ಬೇಕಾ, ಅಥವಾ ನೀವು ಬೇರೆ ಏನು ಹೇಳ್ತಾರೆ US-ಗೋ UK-ಗೋ ಬೇರೆ ಬೇರೆ ದೇಶಕ್ಕೆ ಹೋಗಿ ಕೆಲಸ ಮಾಡೋ ಆಸೆ ಇರುತ್ತೆ ಕೆಲವರಿಗೆ. ಆ ಆಸೆ ಇದೆಯಾ? ಏನನ್ನು ಈ 3 ತಿಂಗಳಲ್ಲಿ ನೀವು ಈಡೇರಿಸ್ಕೋಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀರಾ? ಅದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ವಾಟ್ ಯು ವಾಂಟ್ ಟು ಅಚೀವ್ ಇನ್ 3 ಮಂತ್ಸ್ ಅಂತ. ಅದೇನೇ ಆಸೆ ಇರ್ಬೋದು, ಕೋರಿಕೆ ಇರ್ಬೋದು. ಐ ಕ್ಲೇಮ್ ಇಟ್ ನೌ ಅಂತ ಕೂಡ ನೀವು ಕಮೆಂಟ್ ಮಾಡಿ. ಅದನ್ನು ಈ ಕೂಡಲೇ ಕ್ಲೇಮ್ ಮಾಡ್ತೀನಿ ಅಂತ ಕಮೆಂಟ್ ಮಾಡಿ. ಇನ್ನು ಏನೇನು ಮೆಸೇಜಸ್ ಇದೆ ಅಂತ ನಾನು ನಿಮಗೆ ಹೇಳಿಬಿಡ್ತೀನಿ ಕೆಲವು ಟ್ಯಾರೋ ಕಾರ್ಡ್ಸಿಂದ. ಚಾರಿಯಟ್ ಬಂದಿದೆ. ಎಸ್, ನೋ ಒನ್ ಕ್ಯಾನ್ ಸ್ಟಾಪ್ ಯು. ಕಂಗ್ರ್ಯಾಚುಲೇಷನ್ಸ್. ನಿಮ್ಮನ್ನು ಯಾರು ಇವಾಗ ತಡೆಯುವಂಥದ್ದು, ಬ್ಲಾಕ್ ಮಾಡುವಂಥ ಸಂದರ್ಭ ಇಲ್ಲ.
ಹಣಕಾಸಿನ ವಿಷಯವಾಗಿ ನೀವು ಪ್ರಾಫಿಟ್ನ ನೋಡ್ತೀರಾ. ಆ್ಯಂಡ್ ಲುಕ್ ಎಟ್ ದಿಸ್, ನನಗೆ ಈ ಟ್ಯಾರೋ ರೀಡಿಂಗ್ ಇಷ್ಟ ಆಗೋದೇ ಅದಕ್ಕೆ, ಬಿಕಾಸ್ ರಿಪೀಟೆಡ್ ಕಾರ್ಡ್ಸ್ ಬರುತ್ತೆ. ದಟ್ ಈಸ್ ದ ಮ್ಯಾಜಿಕ್ ಆಫ್ ಟ್ಯಾರೋ. ನಾನು ನಿಮ್ಮ ಕಣ್ಣು ಮುಂದೆನೇ ಆ ಕಾರ್ಡ್ಸ್ನೆಲ್ಲ ತೆಗೆದಿದ್ದು, ಆದರೆ ಎರಡೂ ಕೂಡ ಒಂದೇ ಅರ್ಥ. ಇವರು ಹೈ ಪ್ರೀಸ್ಟಸ್ಸೇ, ಇವರು ಕೂಡ ಹೈ ಪ್ರೀಸ್ಟಸ್ಸೇ. ನಂಬರ್ 2, ದಟ್ ಈಸ್ ಅಗೇನ್ ಬ್ಯಾಲೆನ್ಸ್. ಹಾಗೂ ನಿಮ್ಮ ಲೈಫ್ನಲ್ಲಿ ಏನು ಏರುಪೇರು ನೋಡಿದ್ದೀರಾ, ಹಾಗೂ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ ಅಂದರೆ, ನೀವು ಸಿಂಗಲ್ಸ್ ಆಗಿದ್ದೀರಾ ಅಂದರೆ ಒಳ್ಳೆಯ ಪಾರ್ಟ್ನರ್ ನಿಮ್ಮ ಲೈಫ್ಗೆ ಸಿಗ್ತಾರೆ. ಯು ಆರ್ ಗೆಟಿಂಗ್ ಅ ವಂಡರ್ಫುಲ್ ಲವ್ ಲೈಫ್ ಅಂತ ಕೂಡ ಒಂದು ಕನ್ಫರ್ಮೇಷನ್ ಬಂದಿದೆ ನಿಮಗೆ. ಇದನ್ನು ನೀವು ಬಿಲೀವ್ ಮಾಡಬೇಕು. ಈ ಒಂದು ಪಾತ್ನಲ್ಲಿ ನಾನು ಹೋಗ್ತಾ ಇದ್ದೀನಿ ಅಂತ ನೀವು ಬಿಲೀವ್ ಮಾಡಿದ್ರೇ ಆ ಸಾಧನೆ ನಿಮ್ಮ ಲೈಫ್ನಲ್ಲಿ ನೀವು ಮಾಡೋಕ್ಕಾಗುವಂಥದ್ದು. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಅದ್ಭುತವಾಗಿ ಬಂದಿದೆ ನಿಮ್ಮ ರೀಡಿಂಗ್. ಈಗ ನಾನು ನೆಕ್ಸ್ಟ್ ಸ್ಟೋನ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಬ್ಲ್ಯಾಕ್ ಟಾರ್ಮಲನ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ರೀಡಿಂಗ್ ಏನಿದೆ, ವಾಟ್ ಈಸ್ ದಟ್ ಬ್ಲೆಸ್ಸಿಂಗ್ಸ್ ಫ್ರಮ್ ದ ಯೂನಿವರ್ಸ್ ಅಂತ ಚೆಕ್ ಮಾಡಿ ನೋಡೋಣ. ವಾಟ್ ಈಸ್ ದ ಬ್ಲೆಸ್ಸಿಂಗ್ಸ್ ಫ್ರಮ್ ದ ಯೂನಿವರ್ಸ್ ಫಾರ್ ಯು. ದೈವದಿಂದ ಏನಿದೆ ನಿಮಗೆ ಮೆಸೇಜಸ್, ಏನಿದೆ, ಏನು ಆಗಲಿದೆ, ಏನಾದರೂ ಲೈಕ್ ಒಳ್ಳೆ ವಿಷಯಗಳು ನಡೆಯಲಿದೆಯಾ, ಅಪ್ಕಮಿಂಗ್ 3 months ವಾಟ್ ಈಸ್ ದಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್, ಇದೆಲ್ಲ ಕೂಡ ನಾನು ನಿಮಗೆ ರೀಡಿಂಗ್ನಲ್ಲಿ ಹೇಳ್ತಾ ಬರ್ತೀನಿ. ಸೊ ಲೆಟ್ಸ್ ಸಿ ಏನು ಬರುತ್ತೆ ನಿಮ್ಮ ರೀಡಿಂಗ್ನಲ್ಲಿ ಅಂತ. ನನಗೂ ಗೊತ್ತಿಲ್ಲ ಏನು ಬರುತ್ತೆ ಅಂತ, ಬಟ್ ಐ ಆಮ್ ಆಲ್ಸೋ ಕ್ಯೂರಿಯಸ್ ನಿಮ್ಮ ಥರನೇ. ಈಗೋ ಬರ್ತಾ ಇರೋದ್ರಿಂದ ಇದು ಒಂದು ಡೆವಿಲ್ ಕಾರ್ಡ್ ಅಂತ ಹೇಳ್ತೀವಿ. ನಿಮ್ಮ ಈಗೋನ ಬ್ರೇಕ್ ಮಾಡುವ ಟೈಮ್ ಬಂದಿದೆ. ಈಗ ಪ್ರೆಸೆಂಟ್ನಲ್ಲಿ ನಿಮ್ಮ ಎನರ್ಜಿ ಹೇಗಿದೆ ಅಂದರೆ, ಒಂದು ಕೆಟ್ಟ ವಿಚಾರಕ್ಕೆ ಕೈ ಹಾಕ್ತಾ ಇದ್ದೀರಾ, ಅಥವಾ ಕೆಟ್ಟ ಜನರ ಸಂಘ ಮಾಡ್ತಾ ಇದ್ದೀರಾ, ಅಥವಾ ಕೆಟ್ಟ ಅಭ್ಯಾಸಕ್ಕೆ ಸ್ಟ್ರಾಂಗ್ ಆಗಿ ಇನ್ಫ್ಲೂಯೆನ್ಸ್ ಆಗಿಬಿಟ್ಟಿದ್ದೀರಾ. ಇದರಿಂದನೇ ನಿಮ್ಮ ಪರ್ಸ್ನಲ್ ಗ್ರೋತ್ ಆಗದೆ ಇರುವಂಥದ್ದು, ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ಬರ್ತಾ ಇರುವಂಥದ್ದು. ಸೊ ಈ ಸಿಚುವೇಷನಲ್ಲಿ ನೀವೇನೇ ಅನ್ಹೆಲ್ದಿ ಹ್ಯಾಬಿಟ್ಸ್ ಇದ್ದರೂ, ಅಡಿಕ್ಷನ್ಸ್ ಇದ್ದರೂ, ಅದನ್ನು ಈ ಕೂಡಲೇ ಕಟ್ ಆಫ್ ಮಾಡಬೇಕು ಅಂತಲೇ ಮೆಸೇಜ್ ಬಂದಿದೆ ನಿಮಗೆ. ಅದಾದ ನಂತರ ಇಂಬ್ಯಾಲೆನ್ಸ್ ಆಗಿದೆ ನಿಮ್ಮ ಲೈಫ್ನಲ್ಲಿ. ಇಲ್ಲೇನು ತೋರಿಸ್ತಿದೆ ಅಂದರೆ, ನೀವು ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ನಿಮ್ಮ ಫೈನಾನ್ಷಿಯಲ್ ಕಂಡೀಷನಲ್ಲಿ ತುಂಬ ಕ್ರಿಟಿಕಲ್ ಆಗಿದೆ ಬಿಕಾಸ್ ಆಫ್ ಯುವರ್ ಬ್ಯಾಡ್ ಆ್ಯಟಿಟ್ಯೂಡ್. ಅದನ್ನು ಸರಿ ಮಾಡ್ಕೊಳ್ಳಿ. ಅದು ಯಾವ ವಿಷಯವಾಗಿ ನಿಮ್ಮ ಲೈಫ್ನಲ್ಲಿ ನೀವು ದಾರಿ ತಪ್ಪಿದ್ದೀರಾ ಅಂತ ನಿಮಗೆ ಖಂಡಿತವಾಗ್ಲೂ ಗೊತ್ತಿದೆ, ನಿಮ್ಗೆ ಅವೇರ್ನೆಸ್ ಇದೆ. ಆದರೆ ಅದನ್ನ ನೀವು ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ಇನ್ನೂ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. 3 of Cups ಬರ್ತಿರೋದ್ರಿಂದ ಇನ್ನು 3 ತಿಂಗಳಲ್ಲಿ ನೀವು ನಿಮ್ಮನ್ನು ನೀವೇ ರಿಫ್ಲೆಕ್ಟ್ ಮಾಡಿಕೊಂಡು ಸರಿ ಮಾಡ್ಕೋಬೇಕು ಅನ್ನುವಂಥ ಒಂದು ಅಶ್ಯೂರೆನ್ಸ್ನ ತೊಗೊಂಡು, ಆ ಜವಾಬ್ದಾರಿನ ತೊಗೊಂಡು ಮುಂದುವರಿಲಿಲ್ಲ ಅಂದರೆ, ಆ ಬದಲಾವಣೆನ ನಿಮ್ಮಲ್ಲಿ ನೀವು ತರಲಿಲ್ಲ ಅಂದರೆ ಪ್ರಾಬ್ಲಮ್ಸ್ ಆಗುತ್ತೆ. ಆದರೆ ಆ ಒಂದು ಬದಲಾವಣೆನ ನೀವು ತಂದರೆ 3ನೇ ತಿಂಗಳು ಅಂದರೆ ಇವಾಗ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಮಂತ್ ತುಂಬ ಚೆನ್ನಾಗಿರುತ್ತೆ. ಕೆಲವರಿಗೆ ಎಂಗೇಜ್ಮೆಂಟ್, ವೆಡ್ಡಿಂಗ್ಸ್, ಪ್ರೆಗ್ನೆನ್ಸಿ, ಗ್ರ್ಯಾಜುಯೇಷನ್ ಇದೆಲ್ಲ ವರ್ಡಿಂಗ್ಸ್ ಬಂದ್ಬಿಟ್ಟಿದೆ ರೀಡಿಂಗ್ನಲ್ಲಾಗಲೇ. ಇದೆಲ್ಲ ಒಳ್ಳೊಳ್ಳೆ ವಿಷಯಗಳು ನಡೆಯುತ್ತೆ. ಜಾಯ್ಫುಲ್ ಅನೌನ್ಸ್ಮೆಂಟ್ ಅನ್ನುವಂಥದ್ದು, ಸೆಲೆಬ್ರೇಷನ್ ಅನ್ನುವಂಥ ಕಾರ್ಡ್ ಬಂದಿದೆ. ಸೊ ಸೆಲೆಬ್ರೇಷನ್ ನೀವು ಮಾಡ್ತೀರಾ ಸೆಪ್ಟೆಂಬರ್ ಮಂತ್ನಲ್ಲಿ, ನೀವು ಇವಾಗ ಆ ಒಂದು ಆ್ಯಕ್ಷನ್ ತೊಗೊಂಡ್ರೆ. ಸೊ ಅದು ಯಾವ ಒಂದು ಬ್ಯಾಡ್ ವಿಚಾರದಲ್ಲಿ ನೀವು ಒಳಗಾಗಿದ್ದೀರಾ ಕಮೆಂಟ್ ಮಾಡಿ. ಅದನ್ನು ಈ ಕೂಡಲೇ ನಾನು ತೆಗ್ದಾಕ್ತೀನಿ ನನ್ನ ಲೈಫಲ್ಲಿ ಅಂತ ಕೂಡ ನಿಮಗೆ ನೀವೇ ಪ್ರಾಮಿಸ್ ಮಾಡ್ಕೋಬೇಕು. ಅದನ್ನು ಕಮೆಂಟ್ ಮಾಡಿ ಅದೇನು ಅಂತ. ಮೆಜಿಷಿಯನ್ ಬಂದಿರೋದ್ರಿಂದ ಈಗಲೇ ನೀವು ಆ್ಯಕ್ಷನ್ ತೊಗೋಬೇಕು. ಬಿಕಾಸ್ ಈಗ ನೀವು ಆ್ಯಕ್ಷನ್ ತೊಗೊಂಡ್ರೆ ಎಲ್ಲ ಎಲಿಮೆಂಟ್ಸ್ ಇಲ್ಲಿ ಎಲ್ಲ ಎಲಿಮೆಂಟ್ಸ್ ಇದೆ ಇಲ್ಲಿ. ಮೆಜಿಷಿಯನ್ ಕಾರ್ಡ್ನಲ್ಲಿ ಎಲ್ಲ ಎಲಿಮೆಂಟ್ಸ್ ಪ್ರೆಸೆಂಟ್ ಇರುತ್ತೆ. ಇದರ ಅರ್ಥ ಏನು ಅಂದರೆ, ನಿಮಗೆ ಪ್ರೊಟೆಕ್ಷನ್ ಇದೆ, ಹಾಗೂ ನೀವು ಮಾಡುವ ಕೆಲಸಕ್ಕೆ ಎಲ್ಲ ರೀತಿಯಾದ ಬ್ಲೆಸ್ಸಿಂಗ್ಸ್ ನಿಮಗೆ ಗಾಡಿಂದ ಸಿಗುತ್ತೆ. ಅದನ್ನು ನಿಮಗೋಸ್ಕರನೇ ಯುಟಿಲೈಸ್ ಮಾಡಿಕೊಳ್ಳುವಂಥ ಟೈಮ್ ಬಂದಿದೆ. ಸೊ ಹಣಕಾಸಿನಲ್ಲಿ ಏರುಪೇರು ಬಂದಿದೆ ಅನ್ನಲ್ಲ, ಅದನ್ನು ಕೂಡ ನೀವು ಬ್ಯಾಲೆನ್ಸ್ ಮಾಡ್ಕೋಬೋದು. ಬಿಕಾಸ್ ಚೇಂಜಿಂಗ್ ಬೈ ಯೋರ್ ಸೆಲ್ಫ್, ನಿಮ್ಮಲ್ಲಿ ಆ ಬದಲಾವಣೆ. ಮೇ ಬಿ ಏನಾದರೂ ಒಂದು ಕೆಟ್ಟ ಅಫೇರ್ ಇಟ್ಕೊಂಡಿದ್ದೀರಾ, ಅಥವಾ ಯಾವುದಾದ್ರೂ ಕೆಟ್ಟ ಜನರ ಸಹವಾಸ ಮಾಡ್ತಾ ಇದ್ದೀರಾ, ಯೋಚನೆ ಮಾಡಿ ಏನು ಅಂತ. ಬಿಕಾಸ್ ಅದು ನಿಮ್ಮ ಲೈಫ್ನ ನರಕಕ್ಕೆ ತಳ್ತಾ ಇದೆ ಅಂತ ಸ್ಟ್ರಾಂಗ್ ಆಗೇ ನೋಡ್ತಾ ಇದ್ದೀನಿ. ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ, ತುಂಬ ಯೋಚನೆ ಮಾಡ್ತಾ ಇದ್ದೀರಾ, ಹಾಗೂ ಲೈಫ್ನಲ್ಲಿ ಯಾವುದೇ ರೀತಿಯಾದ ಸ್ವಾರಸ್ಯಕರವಾದ ವಿಷಯಗಳು ನಿಮಗೆ ನಡೀತಾ ಇಲ್ಲ. ಯಾಕೆ ಅಂದರೆ ನೀವು ಆ ಥರ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾ ಇದ್ದೀರಾ ಅಂತ ತೋರಿಸ್ತಾ ಇದೆ. ಸೊ ದ್ಯಾಟ್ ವಾಸ್ ಯುವರ್ ರೀಡಿಂಗ್. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.